Hi friends, welcome back to my channel. Today we are going to speak about rearranging the following sentences. ತುಂಬಾ ಜನ ಇದನ್ನ ಕಷ್ಟ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಸುಲಭವಾಗಿ ನಾವು ಒಂದು ವಾಕ್ಯವನ್ನ ಸಂಪೂರ್ಣವಾಗಿ ಅದ್ಲು ಬದಲು ಮಾಡಿಕೊಟ್ಟಾಗ ಯಾವ ರೀತಿ ಅದನ್ನ ಸುಲಭವಾಗಿ ಸರಿಪಡಿಸೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಲಿಯೋಣ. rearrange the sentence ಅಥವಾ rearrange the jumble word in a sentence ಅಂತ ಕರಿತೀವಿ. ಇದನ್ನ ಅರ್ಥ ಆಗ್ತಿದಲ್ವಾ? ರೈಟ್. ಮೊದಲನೇದಾಗಿ ನೀವು ನೋಡ್ಬೇಕಾಗಿದ್ದೇನು ಅಂದ್ರೆ ಅಲ್ಲಿರುವಂತಹ ವರ್ಬ್ ಅನ್ನು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕೆಲವೊಂದು ಉದಾಹರಣೆಗಳಿದಾವೆ, ಅದನ್ನ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಅರ್ಥ ಆಗ್ತಿದಲ್ವಾ? ರೈಟ್. ಸೊ ಇದನ್ನೇನಂತ ಕರಿತೀವಿ? rearrange. The jumble words ಅಂತ ಕರಿತೀವಿ. ಜಂಬಲ್ಡ್ ಅಂದ್ರೆ ಹೇಗ್ ಬೇಕು ಹಾಗೆ ಹಾಕಿರುವಂತದ್ದು ಅಂತ. ಜಂಬಲ್ ವರ್ಡ್ಸ್. ಈಗ ಡಾಗ್, ರಾಹುಲ್ with his pet playing enjoys. Okay. ಈಗ dog Rahul with his pet playing enjoys. ಈಗ ಮೊದಲನೇದು ನಾವೇನ್ ಮಾಡಬೇಕು ಅಂದ್ರೆ ವರ್ಬ್ ಅನ್ನ ಕಂಡುಹಿಡಿಯಬೇಕು. ವರ್ಬ್ ಅಂದ್ರೆ ನಿಮಗೆ ಹೇಳಿದ್ದೀನಿ ಏನಂತ, ಕ್ರಿಯಾಪದ ಅಂತ ಕನ್ನಡದಲ್ಲಿ ಕರಿತೀವಿ. ಕ್ರಿಯಾಪದ ಎಂದರೇನು ಅಂತ ಕೇಳಿದ್ರೆ ಕನ್ನಡದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ ಅಂತ ಕರೀತಾರೆ ಅಂತ ಹೇಳ್ತೀವಿ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ನಾವೇನಂತ ಹೇಳ್ತೀವಿ? ವರ್ಬ್. ವರ್ಬ್ ಇಸ್ ಅ ವರ್ಡ್ ವಿಚ್ ಸ್ಪೀಕ್ಸ್ ಅಬೌಟ್ ದ ಆಕ್ಷನ್ ಇನ್ ಎ ಸೆಂಟೆನ್ಸ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಕರಿತೀವಿ. ಅರ್ಥ ಆಗ್ತದಲ್ವಾ? ಈಗ ಇದರಲ್ಲಿ ಯಾವುದು ವರ್ಬ್ ಇದೆ ಅಂತ ಹುಡುಕ್ಬೇಕು. ಯಾವುದು ಯಾವುದು? ಎಂಜಾಯ್ಸ್. ಪ್ಲೇಯಿಂಗ್ ಕೂಡ ವರ್ಬ್, ಹೌದಾ? ಈಗ ಎಂಜಾಯ್ಸ್, ಹೂ ಎಂಜಾಯ್ಸ್? ರಾಹುಲ್ ಎಂಜಾಯ್ಸ್. ಇದೇನಾಗುತ್ತೆ? ಸಬ್ಜೆಕ್ಟ್ ಆಯ್ತು. How does Rahul enjoy playing with the pets? ಹೌದಾ? Playing with the pets. So ಇವಾಗ ಏನಾಗುತ್ತೆ? Who enjoys? Rahul enjoys. Enjoys ಯಾರ ಜೊತೆ? Rahul enjoys with his pet dog. Pet dog. ಅರ್ಥ ಆಗ್ತದಲ್ವಾ? ರಾಹುಲ್ ಎಂಜಾಯ್ಸ್ ಪ್ಲೇಯಿಂಗ್ ವಿತ್ ಹಿಸ್ ಪೆಟ್ ಡಾಗ್. ನೋಡಿ ಯಾವ ರೀತಿ ಬರುತ್ತೆ? ಸಬ್ಜೆಕ್ಟ್ ರಾಹುಲ್ ಬಂತು, ಅರ್ಥ ಆಗ್ತದಲ್ವಾ? ಎಂಜಾಯ್ಸ್ ವರ್ಬ್, ಅರ್ಥ ಆಗ್ತದಲ್ವಾ? ಸೊ ನೆಕ್ಸ್ಟ್ ಪ್ಲೇಯಿಂಗ್. ಸೊ ಯಾವ ರೀತಿ ಎಂಜಾಯ್ ಮಾಡ್ತಾನೆ? ಪ್ಲೇಯಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಪೆಟ್ ಡಾಗ್ ಅಂತ ಅರ್ಥ ಏನು? ಅವನಿಗೆ ತುಂಬಾ ಇಷ್ಟವಾದ ನಾಯಿ. ಅರ್ಥ ಆಗ್ತದಲ್ವಾ? ಇಷ್ಟವಾದ ಅಂತ. ಪೆಟ್ ಆನಿಮಲ್ಸ್ ಅಂದ್ರೆ ಸಾಕು ಪ್ರಾಣಿ ಅಲ್ಲ. ಅರ್ಥ ಆಗ್ತದಲ್ವಾ? ಪೆಟ್ ಆನಿಮಲ್ಸ್ ಅಂದ್ರೆ ಅರ್ಥ ಏನು? ಪ್ರೀತಿಯ. ಹಿ ಇಸ್ ಮೈ ಪೆಟ್. ತುಂಬಾ ಜನ ಏನಂತ ಹೇಳ್ತಾರೆ? ಸಾಕು ಪ್ರಾಣಿ ಅಂತ. ಸಾಕು ಪ್ರಾಣಿ ಅಲ್ಲ, ಸಾಕು ಪ್ರಾಣಿಗೆ ಏನಂತ ಕರೀತಾರೆ? ಡೊಮೆಸ್ಟಿಕ್ ಆನಿಮಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡೊಮೆಸ್ಟಿಕ್ ಆನಿಮಲ್ ಅಂತ ಕರೀತಾರೆ. ಕ್ಲಿಯರಾ? ರೈಟ್. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಟು ದ company
ಕಂಪನಿ ಗುಡ್ಸ್ ವಿಯೆಟ್ನಾಂ exports. ಅರ್ಥ ಆಯ್ತಾ? ಟು ದ ಕಂಪನಿ ಗುಡ್ಸ್ ವಿಯೆಟ್ನಾಂ ಎಕ್ಸ್ಪೋರ್ಟ್ಸ್. ಓಕೆನಾ? ರೈಟ್. ಈಗ ಇಲ್ಲಿರುವಂತಹ ಒಂದು ವರ್ಬ್ ಯಾವುದು? ಎಕ್ಸ್ಪೋರ್ಟ್ಸ್. ಹೌದಾ? ಕ್ಲಿಯರಾ? ಈಗ ವಾಟ್ ಡಸ್ ಎಕ್ಸ್ಪೋರ್ಟ್? ದ ಕಂಪನಿ. ಹೌದಲ್ವಾ? ದ ಕಂಪನಿ ಎಕ್ಸ್ಪೋರ್ಟ್ಸ್ ಏನನ್ನ? ದ ಕಂಪನಿ ಎಕ್ಸ್ಪೋರ್ಟ್ಸ್ ಗುಡ್ಸ್. ಗುಡ್ಸ್ ಅಂದ್ರೆ ಏನು? ಸರಕು ಸಂಜಾಮು ಅಂತ ಏನ್ ಕರಿತೀವಿ ಅದನ್ನ. ದ ಕಂಪನಿ ಎಕ್ಸ್ಪೋರ್ಟ್ಸ್ ಗುಡ್ಸ್ ಎಲ್ಲಿಗೆ? ಟು ವಿಯೆಟ್ನಾಂ. ಅರ್ಥ ಆಯ್ತಾ? ದ ಕಂಪನಿ ಎಕ್ಸ್ಪೋರ್ಟ್ಸ್ ಗುಡ್ಸ್ ಟು ವಿಯೆಟ್ನಾಂ. ಒಂದು ಕಂಪನಿ ಏನ್ ಮಾಡ್ತಾ ಇದೆ? ವಿಯೆಟ್ನಾಮಿಗೆ ಸರಕು ಸಂಜಾಮನ್ನ ರಫ್ತು ಮಾಡ್ತಾ ಇದೆ. ಅರ್ಥ ಆಗ್ತದಲ್ವಾ? ಆಮದಿಗೆ ಏನಂತ ಕರೀತಾರೆ? ಇಂಪೋರ್ಟ್ ಅಂತ ಕರೀತಾರೆ. ರಫ್ತು ಅನ್ಲಿಕ್ಕೆ ಎಕ್ಸ್ಪೋರ್ಟ್ ಅಂತ ಕರೀತಾರೆ. ಕ್ಲಿಯರ್? ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಗೊತ್ತಾಗ್ಬೇಕಾಗಿರೋದು ಏನು ಅಂದ್ರೆ, ವರ್ಬಿಗೆ ಫಸ್ಟ್ ನೀವು ಹುಡುಕ್ಬೇಕು. ವರ್ಬ್ ಅನ್ನ ಹುಡುಕಾದ್ಮೇಲೆ ಅದಕ್ಕೆ ಪ್ರಶ್ನೆಯನ್ನ ಕೇಳಬೇಕು. ವಾಟ್, ಹೂ, ಹೌ. ಅರ್ಥ ಆಗ್ತದಲ್ವಾ? ಈ ಪ್ರಶ್ನೆಗಳನ್ನ ಕೇಳಿದಾಗ ಅದೇನ್ ಮಾಡುತ್ತೆ? ನಿಮಗೆ ಉತ್ತರವನ್ನ ಕೊಡ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಹೂ ಎಕ್ಸ್ಪೋರ್ಟ್ಸ್ ಅಂತ ಹೇಳಿದಾಗ ದ ಕಂಪನಿ ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಅರ್ಥ ಆಗ್ತದಲ್ವಾ? ವೇರ್ ಡಸ್ ದ ಕಂಪನಿ ಎಕ್ಸ್ಪೋರ್ಟ್? ಟು ವಿಯೆಟ್ನಾಂ. ಹೌದಾ? ಸೊ ವಿಯೆಟ್ನಾಂ ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಕ್ಲಿಯರ್? ವಿಯೆಟ್ನಾಂ ಅನ್ನೋದು ಒಂದು ದೇಶದ ಹೆಸರು. ದೇಶದ ಹೆಸರು ಬಂದಿದ ತಕ್ಷಣ ಅದೇ ಸಬ್ಜೆಕ್ಟ್ ಆಗ್ಬೇಕು ಅಂತ ಹೇಳಿಲ್ಲ. ಅರ್ಥ ಆಗ್ತದಲ್ವಾ? ಯಾವಾಗ್ಲೂ ಕೂಡ ಸಬ್ಜೆಕ್ಟ್ ವರ್ಬ್ ಅಥವಾ ಏನು ನೌನ್ ಆಗ್ಬೇಕು ಅಂತೇಳಿ ಏನಿಲ್ಲ. ಅರ್ಥ ಆಗ್ತಲ್ವಾ? ಯಾವ್ದು ಬೇಕಾದ್ರೂ ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಅನ್ನು ಕಂಡುಹಿಡಿಯೋದು ಹೇಗೆ ಅಂದ್ರೆ, ನಾವು ಯಾವಾಗ ವರ್ಬಿಗೆ ಪ್ರಶ್ನೆಯನ್ನ ಕೇಳ್ತೀವಿ, when you ask a question to the verb will reveal you the subject. When you ask again a question which is suitable for the verb, it will reveal the object. ಅರ್ಥ ಆಗ್ತಿದೆಯಲ್ವಾ? ರೈಟ್. ಮೂರನೇದೊಂದು ನೋಡ್ಕೊಳ್ಳೋಣ ಅಂತೆ. She interested that was in proposal said she the. ಅರ್ಥ ಆಯ್ತಾ? ರೈಟ್. ಸೊ she interested that was in proposal said she the. ಓಕೆ. ಈಗ she interested that was in proposal said she the. ಓಕೆ. ಈಗ ನಾವು ಫಸ್ಟ್ ಯಾವ್ದನ್ನ ಕೇಳಬೇಕು? ವರ್ಬ್ ಅನ್ನ ಹುಡುಕ್ಬೇಕು. ವರ್ಬ್ ಯಾವ್ದಿದೆ? ಸೆಡ್ ಅಂತ ಹೇಳಿದೆ, ವಾಸ್ ಅಂತ ಹೇಳಿದೆ. ಹೌದಾ? ಇಂಟ್ರೆಸ್ಟೆಡ್ ಕೂಡ ಇದೆ. ರೈಟ್. ಸೊ ಹಾಗಿದ್ರೆ ಯಾವ್ದನ್ನ ನಾವು ಕೇಳಬೇಕು? Who was interested? She was interested. Right?
in what? In proposal. ನೋಡ್ರಿ ಯಾವ ರೀತಿ ಒನ್ ಬೈ ಒನ್ ನಿಮಗೆ ಉತ್ತರಗಳು ಗೊತ್ತಾಗ್ತಾ ಇದಾವೆ. She said that. Who said that? She said that. Right? She said that. What did she say? Yes. She was ಅಂತ ಹೇಳಿದ್ರು. Who was interested? She was interested. She was interested in what? She was interested in ಯಾವುದ್ರಲ್ಲಿ? The proposal. She said that she was interested in the proposal. ಅರ್ಥ ಆಗ್ತಿದಲ್ವಾ? ಅವಳಿಗೆ ಬಂದಂತಹ ಅವಕಾಶದಲ್ಲಿ ಅವಳಿಗೆ ಏನಿದೆ, ಆಸಕ್ತಿ ಇದೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕ್ಲಿಯರಾ? ಯಾವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ, ಮೊದಲು ವರ್ಬ್ ಅನ್ನ ಹುಡುಕ್ತೀವಿ. ಈಗ 3 ವರ್ಬ್ ಇದೆ, 3 ವರ್ಬ್ ಇತ್ತು ಅಂದ್ರೆ 3 ವರ್ಬಿಗೂ ಒಂದೊಂದು ಪ್ರಶ್ನೆಗಳನ್ನ ಕೇಳಿ. ಈಗ ಸೆಡ್, ಹೂ ಸೆಡ್, ಶಿ ಸೆಡ್, ಹೌದಾ? ಇಲ್ಲಿ ನಿಮಗೆ ಸಬ್ಜೆಕ್ಟ್ ಸಿಕ್ತು. ಎರಡನೇ ವರ್ಬ್ ಯಾವುದು? ವಾಸ್. ಹೂ ವಾಸ್ ಇಂಟ್ರೆಸ್ಟೆಡ್? ಶಿ ವಾಸ್ ಇಂಟ್ರೆಸ್ಟೆಡ್. ಅರ್ಥ ಆಗ್ತಿದಲ್ವಾ? ವಾಟ್ ವಾಸ್ ಶಿ ಇಂಟ್ರೆಸ್ಟೆಡ್ ಇನ್? ಇನ್ ದ ಪ್ರಪೋಸಲ್ ಆಬ್ಜೆಕ್ಟ್. ಯಾವ ರೀತಿ ಒಂದೊಂದಾಗಿ ನಮಗೆ ಏನ್ ಸಿಗ್ತಾ ಇದೆ, ಉತ್ತರಗಳು ಸಿಗ್ತಾ ಇದೆ ನೋಡಿ. ಅರ್ಥ ಆಗ್ತಿದಲ್ವಾ? ಸೊ ಈ ರೀತಿ ನೀವು ಮಾಡಿದ್ದೆ ಆದ್ರೆ ರೀಅರೇಂಜ್ ದ ಜಂಬಲ್ ವರ್ಡ್ಸ್ ನೀವು ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನ್ ಮಾಡಬಹುದು, ಇದನ್ನ ಸಾಲ್ವ್ ಮಾಡಬಹುದು. ಅರ್ಥ ಆಗ್ತಿದೆಯಲ್ವಾ? ನಾನು ನಿಮಗೆ ಇನ್ನೂ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ, ಆದ್ರೆ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತದ್ದು ಏನು ಅಂದ್ರೆ ಯಾವ ರೀತಿ ಮೀನನ್ನ ಹಿಡಿಯೋದು ಅನ್ನೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದೇನು, ಜಂಬಲ್ ವರ್ಡ್ಸ್ ಅಲ್ಲಿ ಮೊದಲು ವರ್ಬ್ ಅನ್ನ ಹುಡುಕ್ಬೇಕು. ಅರ್ಥ ಆಗ್ತದಲ್ವಾ? ನಾನು ಮೊದಲಿನಿಂದ ನಿಮಗೆ ಹೇಳ್ಕೊಟ್ಟಿರೋದೇನು, ಇಲ್ಲಿ ವರ್ಬ್, ಇಲ್ಲೂ ಕೂಡ ವರ್ಬ್, ಇಲ್ಲೂ ಕೂಡ ವರ್ಬ್ ಗಳನ್ನ ಹುಡುಕ್ಬೇಕು. ವರ್ಬ್ ಗಳನ್ನ ಹುಡುಕಿ ನೀವೇನ್ ಮಾಡ್ಬೇಕು, ಅದಕ್ಕೆ ಪ್ರಶ್ನೆಯನ್ನ ಕೇಳ್ಬೇಕು. ಮೊದಲನೇದ್ರಲ್ಲಿ ಹೂ ಎಂಜಾಯ್ಸ್? ರಾಹುಲ್ ಎಂಜಾಯ್ಸ್. ಅರ್ಥ ಆಗ್ತಿದಲ್ವಾ? ಪ್ಲೇಯಿಂಗ್. ಅರ್ಥ ಆಗ್ತಿಲ್ವಾ? ಪ್ಲೇಯಿಂಗ್ ಕೂಡ ಏನು, verb, ಹೌದಾ? Who enjoys? Rahul enjoys. How does he enjoys? Playing with his pet dog. ಅರ್ಥ ಆಗ್ತಿದಲ್ವಾ? ಕ್ಲಿಯರ್? ಅದೇ ರೀತಿ ನಿಮ್ಗೆ ಪ್ರತಿಯೊಂದು ಬಾರಿನೂ ಕೂಡ ನಿಮಗೆ ಏನ್ ಸಿಗ್ತಾ ಇದೆ, ಉತ್ತರಗಳು ಸಿಗ್ತಾ ಇದೆ. ಯಾವಾಗ ನೀವು ಪ್ರಶ್ನೆಯನ್ನ ವರ್ಬಿಗೆ ಕೇಳ್ತಿದ್ದೀರಾ. ಅರ್ಥ ಆಗ್ತಿಲ್ವಾ? When you ask a question to the verb will tell you the exact answer, either the subject. Once again, when you ask the proper question to the verb, it will give you the object. Subject, object ಎರಡು ಸಿಕ್ಕಾದ್ಮೇಲೆ ಇನ್ನು ಉಳಿದಿದ್ದು ತುಂಬಾ ಸುಲಭವಾಗಿ ನೀವೇನ್ ಮಾಡಬಹುದು, ಇದನ್ನ ಪರಿಹಾರ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ವಾ? ಕ್ಲಿಯರಾ? ರೈಟ್. ಸೊ ಇನ್ನು ನಿಮಗೆ ಸಂದೇಹ ಇತ್ತು ಅಂದ್ರೆ, ಇನ್ನು ನಿಮಗೆ ಯಾವ್ದಾದ್ರು ಡೌಟ್ ಇತ್ತು ಅಂದ್ರೆ, ಅಥವಾ ಇನ್ನು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅಂತ ನೀವು ಅನ್ಕೊಳ್ಳೋದೇ ಆದ್ರೆ ನನಗೇನ್ ಮಾಡ್ಬೋದು, ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಕಮೆಂಟ್ ಗಳನ್ನ ಹಾಕಿ ಯಾವ ಒಂದು ಟಾಪಿಕ್ ಮೇಲೆ, ಯಾವ ಒಂದು ವಿಷಯದ ಮೇಲೆ ನಿಮಗೆ ವಿಡಿಯೋ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಿಮ್ದೇನಾದ್ರೂ ಅನಿಸಿಕೆಗಳು, ನಿಮ್ಮ ಒಂದು ಸಲಹೆಗಳು, ಯಾವುದೇ ರೀತಿಯ ಸೂಚನೆಗಳು ಇದ್ರೂ ಕೂಡ ನಾನು ಅದನ್ನ ಪರಿಗಣನೆಗೆ ತಗೊಂಡು ನಾನೇನ್ ಮಾಡ್ತೀನಿ, ಅದನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನ ಅಳವಡಿಸ್ಕೊಳ್ತೀನಿ. ಅರ್ಥ ಆಯ್ತಾ? ಕ್ಲಿಯರಾ? ಎಸ್. ಈಗ ಯಾರ್ಯಾರು ನನ್ನ ಒಂದು ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನಿಮ್ಮ ಯಾವುದೇ ಒಂದು ಕಮೆಂಟ್ಸ್ ಇತ್ತು ಅಂದ್ರೆ ಆ ಕಮೆಂಟ್ ಗಳನ್ನ ದಯಮಾಡಿ ಹಾಕಿ. ನಿಮ್ಮ ಒಂದು ಕಮೆಂಟ್ಗಳು, ನಿಮ್ಮ ಒಂದು ಪ್ರೋತ್ಸಾಹ ನನ್ನನ್ನ ಬೆಳೆಸುತ್ತೆ. ನಾನು ಇನ್ನೂ ಹೆಚ್ಚಾಗಿ ನಾನು ವಿಡಿಯೋಗಳನ್ನ ಮಾಡಿ ಇನ್ನೂ ಜಾಸ್ತಿ ಜನರಿಗೆ ನಾನು ತಲುಪಬೇಕಾಗಿದೆ. ಇನ್ನು ಸುಮಾರು ಎಷ್ಟೋ ಮಕ್ಕಳು ಈ ರೀತಿಯ ಒಂದು ಸೌಲಭ್ಯವನ್ನ, ಅಥವಾ ಹಳ್ಳಿಗಳಲ್ಲಿ ಎಷ್ಟೋ ಮಕ್ಕಳಿಗೆ ಈ ರೀತಿ ಪಾಠಗಳು ಇನ್ನೂ ಕೂಡ ತಲುಪ್ತಾ ಇಲ್ಲ. ಅಂತ ಮಕ್ಕಳಿಗೆ ನಾನು ಪಾಠವನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ.
ದಯಮಾಡಿ ನನ್ನ ವಿಡಿಯೋವನ್ನ ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ.